ಹೆಚ್ಚಾಗಿ ಕೆಲಸ ಮಾಡಿದ್ರು ಅಂತ ಚರ್ಚೆ. ಹೌದು, ನೀವು ಸರ್ಟಿಫಿಕೇಟ್ ಕೊಟ್ಟರೆ ಧನ್ಯವಾದಗಳು. ನೀವೆಲ್ಲ ಮಾಧ್ಯಮದವ್ರು ನನಗೆ ವಿರೋಧ ಪಕ್ಷ ನಾಯಕಿತೆ ಹೆಚ್ಚು ಕೆಲಸ ಮಾಡಿನಂತೇನು ಸರ್ಟಿಫಿಕೇಟ್ ಕೊಟ್ಟರೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ. ಸರ್, ಮೂಡ ಹಗರಣದಲ್ಲಿ ರಾಜೀವ್ ಅವರು ಇದ್ದಾಗೆ ಕೊಟ್ಟಿದ್ದು ಅಂತ. ಹಾಂ, ಅದಕ್ಕೆ ನಾನು ಹೇಳಿದ್ದೆವು ನೋಡ್ರಿ, ರಾಜೀವ್ BJP ಒಳಗಿದ್ದ, ಅವಾಗೇ ಆಗಿದ್ದ ಹಗರಣ. ಈಗ ಅವ್ನು ಕಾಂಗ್ರೆಸ್ಸಿಗೆ ಸೇರಾನ. ಕಾಂಗ್ರೆಸ್ಸಿಗೆ ಯಾಕೆ ಸೇರಾನಪ್ಪ ಅಂದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಲತ್ತ ಸಿದ್ದರಾಮಯ್ಯ ನೇತೃತ್ವದಾಗ BJPನ ಕೆಡವಲಕ್ಕ. ಅದನ್ನು ಯಾರು ಕೊಟ್ಟು ಕಳಿಸಿದ್ರು, ರಾಜೀವ್ ಯಾರು ಶಿಷ್ಯ ಅನ್ನೋದು ಇಡೀ ಕರ್ನಾಟಕದ ಮೂಲೆ ಮೂಲೆ ಗುರ್ತೈತಿ. ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದ ಅನ್ನೋದು ಗುರ್ತಿದೆ. ನಾ ಅದೇ ಹೇಳ್ತಾ ಇದ್ದೀನಿ, ಬರೀ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳಿದೆ, ಸಿದ್ದರಾಮಯ್ಯನವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜೇಂದ್ರ ಹೇಳ್ತಾರೆ, ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅತ್ತ, ಕಾಂಗ್ರೆಸ್ ವಿರುದ್ಧ ಹೋರಾಟ ಅತ್ತ. ಸಿದ್ದರಾಮಯ್ಯ ಅಂದ್ರೆ ಯಾರೇನು ಬೇರೆ ಅದಾರೇನ್ರಿ? ಅವ್ರೇನು BJP ಅವ್ರದ್ರೇನು? ಹಂಗಲ್ಲ, ಸುಮ್ಮನೆ ಇಂಥದ್ದು ಎಲ್ಲೇನೂ ಮಾತಾಡಲೇ ಇಲ್ಲ. ಅಭಿನಂದನೆ ಸಲ್ಲಿಸ್ತಾರೆ. ಅದಕ್ಕೆ ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ ನಾ ಹೇಳಿದೆ ನನ್ನ ಭಾಷಣದಲ್ಲಿ, ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರನ್ನ ನೀವು ಸಚಿವ ಸಂಪುಟದಿಂದ ಕಿತ್ತೆ ಹಾಕಬೇಕಾಗಿತ್ತು. ಅಂದರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗುರ್ತಾಗ್ತಿತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ತನಿಖೆ CBIದಿಂದ ಮಾತ್ರ ಸಾಧ್ಯ. ಎಲ್ಲ ಪಾರ್ಟಿಯವರು ಅದರ ಆರೋಪನ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ, ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ, ಅರೆ ತನಿಖೆ ಮಾಡಿರಿ, CBI ಕೊಡ್ರಿ. ಯಾರು ಯಡಿಯೂರಪ್ಪ ಅದಾನೋ, ವಿಜಯೇಂದ್ರ ಅದಾನೋ, ಯಡಿಯೂರಪ್ಪ ಅಕ್ಕನ ಮಕ್ಕಳದಾರೋ, ರಾಜೀವ್ ಅದಾನೋ, ಮತ್ತು ಯಾರ್ಯಾರು ಅದಾರ ಎಲ್ಲರೂ ಸಿಗ್ಬಿಡ್ತಾರೆ. 4,000 ಕೋಟಿ ರೂಪಾಯಿ ದೊಡ್ಡ ಹಗರಣ, 187 ಕೋಟಿ ಬಡವರು ವಾಲ್ಮೀಕಿ ಸಮಾಜಕ್ಕೆ ಸಿಗುವಂಥದ್ದನ್ನು ನುಂಗಿ ಹಾಕೋದು. ಅಂದರೆ ಇದು ದಲಿತ ವಿರೋಧಿ ಅಂತೇಳಿ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ. ಇವ್ರು ಏನು ಹೇಳ್ತಾ ಇದ್ರಲ್ಲ, ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ, ಅದು ಇವತ್ತು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಹೌದು ಅವ್ರಿಗೆಲ್ಲ ವಂಚನೆ ಮಾಡ್ಯಾರ ಅಂಥೇಳಿ ಸ್ಪಷ್ಟವಾಗಿ ದಾಖಲೆಯ ಸಹಿತ ನಾವು ಇರ್ತೇವೆ. ಯಾಕಂದ್ರೆ ದಲಿತನ ಜಮೀನದು 3 ಎಕರೆ 16 ಗುಂಟೆ, ಅದನ್ನು ಇವರು ತೊಗೊಂಡಿದ್ದೇ ಅಪರಾಧ. ಸರ್, ಈಗ BJP ನಾಯಕರು ಬೆಂಬಲಿಗರೇ ಅವರು ರಾಜೀವ್ ಅವರು ಅವರಿದ್ದಾಗೆ ಹಂಚಿಕೆ ಆಗಿದ್ದರಿಂದ ಇದು ಹಿನ್ನಡೆ ಆಗುತ್ತಂತ ಸರ್ ಹೋರಾಟಕ್ಕೆ, ವಿಜೇಂದ್ರ ಅವ್ರ ಹೋರಾಟಕ್ಕೆ. ಆ ವಿಜೇಂದ್ರ ಹೇಳ್ಬೇಕು, ರಾಜೀವ್ ಯಾರ ಶಿಷ್ಯ? ಯಡಿಯೂರಪ್ಪ ಶಿಷ್ಯ ಏನು ವಿಜೇಂದ್ರ ಶಿಷ್ಯ? ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀವಿ? ಅವ್ರು ಕೇಳ್ರಿ, ಯಾಕೆ ಮಾಡ್ತೀರಿ ಪಾದಯಾತ್ರೆ? ರಾಜೀವ್ನೇ ನಿಮ್ಮ ಶಿಷ್ಯದಾಗ ಆಗೈತಿ, ಮತ್ತು ಯಡಿಯೂರಪ್ಪನವ್ರ ಅಕ್ಕನ ಮಕ್ಕಳಿಗೂ ಪ್ಲಾಟ್ ಸಿಕ್ಕೋತ್ತು, ಅದು ಖರೆ ಏನ್ರಿ? ಅದು ಕೇಳ್ರಿ ನೀವು. ನಾ ಹೇಳಿನಂತ ಹೇಳ್ರಿ, ಯತ್ನಾಡ್ರಿ ಹಿಂಗೆ ಅಲ್ಲಕತ್ತಾರ, ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ. ಯಡಿಯೂರಪ್ಪನವ್ರ ನಿಮ್ಮ ಅಕ್ಕನ ಮಕ್ಕಳಿಗೆ ಎಟ್ಟು ಕೊಟ್ಟಿರಿ ಸೈಟ್ಗಳು, ರಾಜೀವ್ ನಿಮ್ಮ ಶಿಷ್ಯ ಹೋದು ಅಲ್ಲೋ. ಲೋಕಸಭೆ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ ಸೇರ್ದ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇಂಡೈರೆಕ್ಟ್ಲಿ ಮೈಸೂರಿಗೆ ಗೆಲ್ಲಾಕ, ಚಾಮರಾಜನಗರ ಗೆಲ್ಲಾಕ. ಅಂದರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿಂದ ಅದು ಆಗಿದ್ದಕ್ಕೆ ಇದು ಪ್ರೂಫ್. ಮೊನ್ನೆ ವಿಧಾನಸಭೆದಾಗ ಹೇಳಿಲ್ಲ, ಇವರೆಲ್ಲ ಕೂಡ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ. ಇವತ್ತು ನೋಡ್ರಿ ಸಿದ್ದೇಶ್ ಅವರು ನಮ್ಮ ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ, ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ. ಇವರೆಲ್ಲ ನೋಡ್ರಿ ಅಡ್ಜಸ್ಟ್ಮೆಂಟ್, ಸಿದ್ದರಾಮಯ್ಯ, ಯಡಿಯೂರಪ್ಪ, DK ಶಿವಕುಮಾರ್, ಜಮೀರ್ ಅಹ್ಮದ್ ಖಾನ್, ಎಲ್ಲ ಅಡ್ಜಸ್ಟ್ಮೆಂಟು. ಅವ್ರು ಎಲ್ಲೆಲ್ಲಿ ಬೇಕು ಚಲೋ ಕ್ಯಾಂಡಿಡೇಟ್ ಹಾಕ್ಕೊಂಡು ಎಲ್ಲಿ ಹೋಗಿದ್ರು ಎಲ್ಲಿ ಆರಿಸ್ಬೋದು. ಇಲ್ಲಕಂದ್ರೆ 28 BJP ಬರ್ತಿದ್ದು ಕರ್ನಾಟಕದ. ದಾವಣಗೆರೆ ಸೋಲಿಸಿದಾರೆ ಯಾರು? ಬೀದರ್ ಸೋಲಿಸಿದಾರೆ ಯಾರು? ಕಲಬುರ್ಗಿ ಸೋಲಿಸಿದಾರೆ ಯಾರು? ಕೊಪ್ಪಳ ಸೋಲಿಸಿದಾರೆ ಯಾರು? ರಾಯಚೂರು ಸೋಲಿಸಿದಾರೆ ಯಾರು? ಚಾಮರಾಜನಗರ ಸೋಲಿಸಿದಾರೆ ಯಾರು? ತುಮಕೂರಿನಾಗೆ ಸೋಲಿಸಲಿಕ್ಕೆ ಹಣ ಕಳಿಸಿದ್ರಿ. ಇದೆಲ್ಲನೂ ಜನರ ಮುಂದೆ ಗೊತ್ತಾಗಿದೆ, ಬಣ್ಣ ಬಯಲಾಗಿದೆ. ಇನ್ನು ಮೇಲೆ ನಿಮ್ಮ ಯಾವುದೇ ನಾಟಕ, ಯಾವುದೇ ಇದು ಜನ ಒಪ್ಪುವುದಿಲ್ಲ. ನೀವು ನೈತಿಕತೆ ಇದ್ದರೆ ಸುಮ್ಮನೆ ಎಲ್ಲ ಒಪ್ಕೊಂಡು ಹಿಂದೆ ಸರಿದ್ರೆ ಒಳ್ಳೆಯದು. PIL ಹಾಕ್ಲಿಕ್ಕೆ ಬರೋದಿಲ್ಲ. ನಾನೆಲ್ಲ ವಕೀಲರು ಕೇಳಿದೆ, ಅದು ಅಲ್ಲಿ ಯಾರಿಗಾರೆ ಅದು ಸಂತಸ್ತರಿದ್ರೆ ಅವ್ರಿಗೆ ಅಷ್ಟೇ ಬರ್ತೈತೆ ಅಂತ ಹೇಳಿದ್ರು. ಅದಕ್ಕೆ DK ಶಿವಕುಮಾರ್ ವಿರುದ್ಧ ಒಂದು ಹಾಕಿವಲ್ಲ ನಾವು, ನಾಳೆ 12ನೇ ತಾರೀಕಿಗಿದೆ. ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ 2,000 ರೂಪಾಯಿನೂ ಬರೋದು ಬಂದಾಗೈತಿ. 3 ತಿಂಗಳಾಯ್ತು. ಲಕ್ಷ್ಮೀಬಾಯಿಯವರು ಸುಮ್ಮ ಕೂತಿದ್ರು ಮೊನ್ನೆ ವಿಧಾನಸಭೆ ಒಳಗೆ. ನಾ ಅಂದೆ, ಭಾಗ್ಯದ ಲಕ್ಷ್ಮಿ ಬರ್ರಮ್ಮ 2,000 ಕೊಡ್ರಮ್ಮ ಅಂದೆ, ಕೊಡಲಿಲ್ಲ. ಏನು ಮಾಡೋದು? ನೋಡ್ರಿ, ಎಲ್ಲರದು ತನಿಖೆ ಆಗಲಿ. ಕುಮಾರಸ್ವಾಮಿ ಮಾಡ್ಯಾರಲ್ಲ, ಮಾಡಿರಿ. ಯಾರು ತುಡುಗು ಮಾಡ್ಯಾರ ಅವ್ರದ್ದೆಲ್ಲ ಮಾಡಿರಿ. ಇನ್ನೇನು ಸರ್ಕಾರ ನಿಮ್ಮದು ಐತಲ್ಲ. ನೀವು 14 ತಿಂಗಳೇನು ಕತ್ತಿ ಕಾಯ್ದರೆ ಏನು ಬೋವಿ ಇದರ ನಿಗಮದಾಗ ಆಗೈತೆ ಅಂತ ಈಗ ಹೇಳ್ತೀರಿ.
ತಾಂಡ ಅಭಿವೃದ್ಧಿ ನಿಗಮದಾಗ ವ್ಯವಹಾರ ಆಗೈತಿ ಈಗ ಹೇಳ್ತೀರಿ. ಯಡಿಯೂರಪ್ಪನ ಭ್ರಷ್ಟಾಚಾರ ಬಗ್ಗೆ ಈಗ ಮಾತಾಡಕತ್ತೀರಿ. ಇಟ್ಟು ದಿವಸ 14 ತಿಂಗಳು ಯಾಕೆ ಕೂತ್ರಿ ಸಿದ್ದರಾಮಯ್ಯನವರೇ? ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ 14 ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ? ಅಲ್ಲಿ ಹೋರಾಟ ಮಾಡ್ಲಕತ್ತಿ. ವಿಜಯೇಂದ್ರ ಒಂದು 8 ಬಂಡಲ್ ಒಯ್ದ್ರೆ ತಕ್ಷಣ ಮಂಜೂರು ಮಾಡೋದು, ಬರೆದು DK ಶಿವಕುಮಾರ್ ಸಹಿ ಮಾಡ್ತಿದ್ದ. ಇವರೆಲ್ಲ ಒಳ ಒಪ್ಪಂದದಿಂದ 3 ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ. ಈ 3 ರಾಜಕೀಯ ಪಕ್ಷದಾಗ ಒಳಪಂದದ ಏನು ಗಿರಾಕಿಗಳದಾವಲ್ಲ ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಲಿ. ಅದೇನು ಹೆಸರು ಇಡ್ಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ. ಉಳ್ಕಿದ್ದು ನಾವು BJP, ಕಾಂಗ್ರೆಸ್, JDS ಎಲ್ಲ ಸುದ್ದ ಆಗ್ತಾವೆ. ಹಾಂ ಯಾರು ಯಾರು ಹಾಂ ಎಲ್ಲಿ ರೀ? ವಿರುದ್ಧ ಹೋರಾಟ ನನ್ನ ವಿರುದ್ಧ ಏನು ಹೋರಾಟ ಮಾಡತ್ತಾರೆ ಬಿಜೆಪಿ JDS ಸೇರಿ ಹಿಟ್ಲರ್ ಜೊತೆ ಫಿಡಲ್ ವಾದಿಗಳು ಸೇರಿದ್ದಾರೆ. ಅಂದ್ರೆ ಬಿಜೆಪಿಯನ್ನು ಹಿಟ್ಲರ್ ಓದಿಸಿ ಫಿಡಲ್ ವಾದಿಗಳು JDS BJPನ ಎದಕ್ಕೆ ಹೋಲಿಸ್ಯಾರಿ? ಮತ್ತು ಅವ್ರು ಸಿದ್ದರಾಮಯ್ಯ ಮುಸಲೋನಿ ಇರಬೇಕು. ರಷ್ಯಾದ ಸರ್ವಾಧಿಕಾರಿ ಒಬ್ಬ ಇದ್ದ, ಅವ್ರು ಮುಸಲೋನಿ, ಇವ್ರು ಹಿಟ್ಲರ್. ನಾವೆಲ್ಲ ಕೆಲಸ ಮಾಡಿದ್ರೆ ಬಟ್ಲರ್. ಆರೋಪದ ಬಗ್ಗೆ ವಿಜಯೇಂದ್ರ ಅವರು ಹೇಳ್ತಿರೋದು ಯತ್ನಾಳ್ ಅವರು ಸೀನಿಯರ್ ಅನ್ನೋದಕ್ಕೆ ನಾನು ಯಾವುದೂ ಉತ್ತರ ಕೊಟ್ಟಿಲ್ಲ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಕೊಡಲಿ, ನನ್ನ ಬಲ್ಲೇನೂ ಐತಿ ಉತ್ತರ ಕೊಡಲಿಕ್ಕೆ. ಈಗ ಚಾಲು ಆಗೈತಲ್ಲ, ಈಗ ಎಲ್ಲ MP ex-MPಗಳು ಸೋತಾರೆಲ್ಲ ಕೊಡ್ಲಾಕತ್ತಾರಲ್ಲ ಸ್ಟೇಟ್ಮೆಂಟು. ಈಶ್ವರಪ್ಪರ ಸಹಿತ ಹೇಳಿದಾರೆ ಸರ್, ಶುದ್ಧೀಕರಣ ಆಗ್ಬೇಕು. ಪಾಪ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು. ಏನು ತಪ್ಕೊಂಡಿದ್ರು? ಒಂದೇ ಮಾತಿಗೆ ಪ್ರಧಾನಮಂತ್ರಿ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಇದು ವಿಧಾನಸಭೆಗೆ ಅವರು ನಿಂದಿರಲಿಲ್ಲ, ಪಾರ್ಟಿ ಕೆಲಸ ಮಾಡಿದ್ರು. ಅದಕ್ಕೆ ಈಶ್ವರಪ್ಪನವ್ರನ್ನ ಈಗ ಎಲ್ಲ ex-MPಗಳು ಸೋತಾರೆಲ್ಲ ಕೊಡ್ಲಾಕತ್ತಾರಲ್ಲ ಸ್ಟೇಟ್ಮೆಂಟು. ಈಶ್ವರಪ್ಪರ ಸಹಿತ ಹೇಳಿದಾರೆ ಸರ್, ಶುದ್ಧೀಕರಣ ಆಗ್ಬೇಕು. ಪಾಪ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು. ಏನು ತಪ್ಕೊಂಡಿದ್ರು? ಒಂದೇ ಮಾತಿಗೆ ಪ್ರಧಾನಮಂತ್ರಿ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಇದು ವಿಧಾನಸಭೆಗೆ ಅವರು ನಿಂದಿರಲಿಲ್ಲ, ಪಾರ್ಟಿ ಕೆಲಸ ಮಾಡಿದ್ರು. ಅದಕ್ಕೆ ಈಶ್ವರಪ್ಪನವ್ರನ್ನ ಒಳ್ಳೆಯವ್ರನ್ನೆಲ್ಲ ಹೊರಗೆ ಹಾಕಿ ಇದು ಒಂದು ಕುಟುಂಬದ ಪಕ್ಷ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಸಮಾಧಾನ ಇದೆ. ಇದು ಕೆಲವೇ ದಿವಸಗಳಲ್ಲಿ ಸ್ಫೋಟ ಪ್ರಾರಂಭ ಆಗಿದೆ. ಅಲ್ಲಲ್ಲಿ ಅಟಮ್ ಬಾಂಬ್ಗಳು ಬೀಳ್ತಾವೆ. ದಾವಣಗೆರೆ ನಿನ್ನೆ ಬಿದ್ದದ, ಇನ್ನು ದಾವಣಗೆರೆ ಮುಗಿದ ಮ್ಯಾಗ ಕೊಪ್ಪಳ ಬರ್ತದೆ, ಬಳ್ಳಾರಿ ಬರ್ತದೆ, ರಾಯಚೂರು ಬರ್ತದೆ. ಎಲ್ಲೆಲ್ಲಿ ಸೋತಾರಲ್ಲ ಅದಕ್ಕೆ ಕಾರಣ ಯಾರು ಅನ್ನೋದು ವಿಜೇಂದ್ರನೇ ಹೇಳಬೇಕು. ಯತ್ನಾಳ ಹಿರಿಯರು ಅದೆಲ್ಲ ಬಿಡುತ್ತೆ ಡೈಲಾಗ್. ನನ್ನ ಮುಗಿಸ್ಲಾಕೆ ಏನೇನು ಮಾಡಿ ಕೂತಂದ್ರೆ ನನಗೆಲ್ಲ ಗೊತ್ತದೆ. ಸುಮ್ಮನೆ ಇದ್ದರೆ ಬೇಸಿ, ಎಲ್ಲರೂ ಆಟ ಆಡಿದ್ರೆ ನಮಗೂ ಆಟ ಆಡ್ಲಿಕ್ಕೆ ಬರ್ತದೆ. ಬರಲಿ ಅಂತ ನಾವು ಸ್ವಾಗತ ಮಾಡ್ತೀವಿ. ನಾವು ಇಲ್ಲ ಮ್ಯಾಗ ಹೈಕಮಾಂಡ್ ತೊಗೋಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ನಿಮ್ಮ ಮೂಲಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.